ನಮಸ್ಕಾರ ವೀಕ್ಷಕರೇ, JBM ಟಿವಿಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಲೋಕಸಭಾ ಅಖಾಡ ದಿನ ರಂಗೇರುತ್ತಿದ್ದಂತೆ ಲೋಕಸಭಾ ಚುನಾವಣೆ ಘೋಷಣೆಯಾದ ಬಳಿಕ ಪ್ರಪ್ರಥಮ ಬಾರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಮದುರ್ಗ ನಗರಕ್ಕೆ ಇಂದು ಆಗಮಿಸಿ ಚುನಾವಣಾ ಪ್ರಚಾರ ಪ್ರಯುಕ್ತ ರಾಮದುರ್ಗ ಪಟ್ಟಣಕ್ಕೆ ಆಗಮಿಸಿದಾಗ ನಮ್ಮ JBM ವಾಹಿನಿ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಬೆಳಗಾವಿ ಲೋಕಸಭಾ ಅಖಾಡ ಬಹಳ ಜೋರಾಗಿದ್ದು ಚುನಾವಣೆ ಕಾವು ಬಹುಬೇಗ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಒಂದು ಗೋ ಬ್ಯಾಕ್ ಶೆಟ್ಟರ್ ಅನ್ನೋ ವಾದ ಕೇಳಿ ಬರ್ತಿದ್ರೆ, ಇನ್ನೊಂದು ಕಡೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಕೂಡ ಈಗ ಸ್ಪರ್ಧೆ ಮಾಡಿದ್ದಾರೆ. ಸ್ವತಃ ರಾಮದುರ್ಗಕ್ಕೆ ಪ್ರಚಾರ ಕಾರ್ಯಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಮಿಸಿದ್ದಾರೆ. ಅವ್ರ ಜೊತೆಗಿದ್ದಾರೆ. ಮೇಡಮ್, ಪ್ರಚಾರ ಯಾವ ರೀತಿಯಾಗಿ ನಡೀತಾ ಇದೆ? ಪ್ರಚಾರ ದಿನದಿಂದ ದಿನಕ್ಕೆ ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಹೋಗ್ತಾ ಇದೆ. ಯಾಕಂದರೆ ತಳಮಟ್ಟದಲ್ಲಿ ಈಗ ಪ್ರಚಾರ ಶುರು ಮಾಡಿದ್ವಿ. ಇದು ನಮ್ಮದು ಎರಡನೇ ರೌಂಡು ಇಡೀ ಕ್ಷೇತ್ರದಲ್ಲಿ. ಎರಡು ಕ್ಷೇತ್ರ, ಅದು ಚಿಕ್ಕೋಡಿ ಕ್ಷೇತ್ರ ಇರ್ಬೋದು, ಬೆಳಗಾವಿ ಲೋಕಸಭಾ ಕ್ಷೇತ್ರ ಇರ್ಬೋದು. ಜನ ಕಾಂಗ್ರೆಸ್ ಪಕ್ಷವನ್ನು ಬಹಳಷ್ಟು ನಂಬಿದ್ದಾರೆ, ಗ್ಯಾರಂಟಿಗಳನ್ನು ಬಹಳಷ್ಟು ಇಷ್ಟಪಟ್ಟಿದ್ದಾರೆ. ಸೊ ದಿನದಿಂದ ದಿನಕ್ಕೆ ಜನ ಕಾಂಗ್ರೆಸ್ ಪರವಾಗಿ ಬಾಳ್ತಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷ ನಿಮಗೆ ಒಂದು ಜವಾಬ್ದಾರಿಯನ್ನು ಕೊಡುತ್ತೆ, ಬೆಳಗಾವಿ ಲೋಕಸಭಾವನ್ನು ಗೆದ್ದಿಸ್ಕೊಂಡು ಮತ್ತೊಂದು ಏನು ತಮ್ಮ ಪುತ್ರರೇ ನಿಂತಿರ್ತಕ್ಕಂಥದ್ದು, ಇನ್ನೊಂದು ಪ್ರತಿಷ್ಠೆ. ಇವೆರಡನ್ನು ಹೇಗೆ ನಿಭಾಯಿಸ್ತೀರಿ? ಖಂಡಿತವಾಗ್ಲೂ ನಿಭಾಯಿಸ್ತೀನಿ. ಯಾಕಂದರೆ ಚಿಕ್ಕೋಡಿ ಪಾರ್ಲಿಮೆಂಟ್ನಲ್ಲಿ ಕಾಂಗ್ರೆಸ್ ಪರವಾದಂಥ ವಾತಾವರಣ ಇದೆ, ಚಿಕ್ಕೋಡಿ ಪಾರ್ಲಿಮೆಂಟ್ನಲ್ಲಿ. ಇನ್ನು ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ 5 ಜನ ಶಾಸಕರಿದ್ದಾರೆ, ನಮ್ಮ ಪಕ್ಷದ 5 ಜನ ಶಾಸಕರಿದ್ದಾರೆ. ನಾನು ಕೂಡ ಮಂತ್ರಿ ಇದ್ದೀನಿ, ಸತೀಶ್ ಜಾರಕಿಹೊಳಿ ಅವರು ಮಂತ್ರಿ ಇದ್ದಾರೆ. ಇನ್ನು 5 ವರ್ಷ ನಮ್ಮ ಪಕ್ಷದ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ. ಗ್ಯಾರಂಟಿಗಳು ವರ್ಕೌಟ್ ಆಗಿದೆ, ಖಂಡಿತವಾಗ್ಲೂ ಕೆಲಸ. ಒಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡಿದ್ದಾರೆ ತಮ್ಮ ಸುಪುತ್ರನ ವಿರುದ್ಧ. ಹೇಗೆ ಅನಿಸುತ್ತೆ? ಏನಾದರೂ ಪೈಪೋಟಿ ಕೊಡ್ಬೋದಾ? ನೋಡಿ, ಕಣದಲ್ಲಿರುವಂಥ ಸಣ್ಣ ವ್ಯಕ್ತಿಯೂ ಕೂಡ ಪೈಪೋಟಿ ಅಂತಲೇ ನಾವು ಚುನಾವಣೆಯಲ್ಲಿ ಭಾವಿಸ್ತೀವಿ. ಸೊ ಮುಂಬರುವಂಥ ದಿನ ಅಂದರೆ ಇನ್ನೂ ಕಾವು ಜಾಸ್ತಿ ಆದಾಗ ಗೊತ್ತಾಗುತ್ತೆ ಏನು ಪೈಪೋಟಿ, ಯಾವ ರೀತಿ ಪೈಪೋಟಿ ಅಂತ. ಈಗಾಗಲೇ ನೀವು ಪ್ರಚಾರಕ್ಕೆ ಹೋಗ್ತಾ ಇದ್ರೆ ಮೋದಿಯಲ್ಲಿ ಯಾವುದೇ ರೀತಿ ನಿಮಗೆ ತೊಂದರೆ ಆಗಿದೆ ಅಥವಾ? ಇಲ್ಲ, ಇಲ್ಲಿವರೆಗೆ ನಮಗೆ ಯಾವುದೇ ರೀತಿಯಾದಂಥ ಅಲೆ ಕಾಣಿಸ್ತಾ ಇಲ್ಲ. ಅಲೆ ಕಾಣಿಸ್ತಾ ಇರೋದು ಸಿದ್ದರಾಮಯ್ಯನವರ ಪಂಚ ಗ್ಯಾರಂಟಿಗಳ ಅಲೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತೆ, ನಮ್ಮ ಸುಪುತ್ರನ ಯಶಸ್ಸಿಗೆ ಕಾರಣ ಆಗುತ್ತೆ ಅನ್ನೋ ಮಾತನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅನಿಲ್ ಗದ್ಯಾರ್ ಜೊತೆ ಪವನ್ ದೇಶಪಾಂಡೆ, JBM ನ್ಯೂಸ್, ರಾಮದುರ್ಗ.